ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 23ನೇ ಕಂತಿನ ಹಣದವರೆಗೂ ಕೂಡ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗಿದೆ. ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂತಹ ಮಾಹಿತಿ ಪ್ರಕಾರ ಸುಮಾರು 6 ಕಂತುಗಳಾದರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಜೊತೆಗೆ ಸದ್ಯಕ್ಕೆ 3 ಕಂತುಗಳನ್ನು ನಾನು ಹಾಕಿಕೊಡ್ತೀನಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಅದರ ಮೇರೆಗೆ ಈಗ 24ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು, ಇಂದು 8 ಜಿಲ್ಲೆಗಳ ಮಹಿಳೆಯರಿಗೆ ಆದರೂ ಬಿಡುಗಡೆ ಆಗ್ತಾ ಇದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ 8 ಜಿಲ್ಲೆಗಳು ಯಾವುವು? ಇದು ಮುಖ್ಯವಾಗಿರತಕ್ಕಂತಹ ವಿಷಯ. 8 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ದರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ, ಈ 8 ಜಿಲ್ಲೆಗಳನ್ನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಸ್ನೇಹಿತರೆ, ಈ 2 ಕಂತುಗಳು ಯಾವುವು ಅಂದರೆ 24ನೇ ಕಂತನ ಜೊತೆಗೆ ಇನ್ನೂ 2 ಕಂತು ಬರ್ತಾ ಇದೆ. ಅದು ಯಾವುದು? ಆದರೆ ಎಲ್ಲ ಮಹಿಳೆಯರಿಗೆ ದುಡ್ಡು ಜಮಾ ಆಗೋದಿಲ್ಲ. ಇದು ಬಹಳ ಇಂಪಾರ್ಟೆಂಟು. ಯಾವ ಮಹಿಳೆಯರಿಗೆ ದುಡ್ಡು ಬರುತ್ತೆ, ಇಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ. ಅದರಲ್ಲಿ ಮುಖ್ಯವಾಗಿ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗ್ತಾ ಇಲ್ಲ. ಅದಕ್ಕೆ ಕಾರಣಗಳು ಸಾಕಷ್ಟು ಇದಾವೆ. ಆಹಾರ ಇಲಾಖೆ ಮೇಲಿಂದ ಮೇಲೆಗೆ ಹೊಸ ರೂಲ್ಸ್ಗಳನ್ನು ತರುತ್ತೆ, ನಿಮ್ಮ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ. ಹಾಗಾಗಿ ಬನ್ನಿ ಸ್ನೇಹಿತರೆ, ಎಲ್ಲ ವಿಷಯದ ಕುರಿತಾಗಿ ಮಾಹಿತಿಯನ್ನು ತಿಳಿತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 24ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು, ಈಗ ಸದ್ಯಕ್ಕೆ 8 ಜಿಲ್ಲೆಗಳಿಗಾದರೂ ಬಿಡುಗಡೆ ಆಗ್ತಾ ಇದೆ. ಹೌದು, ಈಗಾಗಲೇ ನಿನ್ನೆ ಮೊನ್ನೆ ಟ್ರಯಲ್ ಕೂಡ ನಡೆದಿದೆ. ಅದರಲ್ಲಿ ಬೆಂಗಳೂರು ನಗರ ಕೂಡ ಇದೆ, ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ ನಡೆದಿದೆ, ಬೆಳಗಾವಿ, ವಿಜಯನಗರ, ಧಾರವಾಡಕ್ಕೂ, ಯಾದಗಿರಿಗೂ ಕೂಡ ನಡೆದಿರುವಂಥದ್ದು. ಹಾಗಾದರೆ ಇಂದು ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನೋಕ್ಕಿಂತ ಮುಂಚೆ ಸದ್ಯಕ್ಕೆ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಅದರಲ್ಲಿ ಯಾವ ಕಂತುಗಳು ಸದ್ಯಕ್ಕೆ ನಿಮಗೆ ಬರ್ತಾ ಇದೆ ಈಗ ಅದನ್ನು ನಾವು ತಿಳ್ಕೊಳ್ಳೋದಾದರೆ ಸ್ನೇಹಿತರೆ, 24ನೇ ಕಂತಿನ ನಂತರ ಬರ್ತಾ ಇದೆ. ಇದು ಒಂದು 25ನೇ ಕಂತಿನ ಹಣ ಅಕ್ಟೋಬರ್ ತಿಂಗಳ ಹಣ, ನೆಕ್ಸ್ಟ್ 26ನೇ ಕಂತಿನ ಹಣ ನವೆಂಬರ್ ತಿಂಗಳ ಹಣ. ಈ 3 ಕಂತುಗಳನ್ನು ನಿಮಗೆ ಸತತವಾಗಿ ಬಿಡುಗಡೆ ಮಾಡಲಿಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ಚಳಿಗಾಲದ ಅಧಿವೇಶನದಲ್ಲಿ ಕೊಟ್ಟಿದ್ದಾರೆ. ಹೌದು, ಈ 3 ಕಂತುಗಳ ಜೊತೆಗೆ ಡಿಸೆಂಬರ್ ಕೂಡ ಎಂಡ್ ಆಗ್ಲಿಕ್ಕೆ ಬಂತು. ಹೀಗಾಗಿ ಡಿಸೆಂಬರ್ 27ನೇ ಕಂತಿನ ಹಣ ಕೂಡ ಬರಬೇಕು. ಈ 4 ಕಂತುಗಳ ಜೊತೆಗೆ ಇನ್ನು 2 ಕಂತುಗಳು ಯಾವುವು ಅಂತ ನೀವು ಕೇಳ್ಬೋದು. ಯಾಕಂದರೆ ನಾನು ಪ್ರಾರಂಭದಲ್ಲಿನೇ ಹೇಳಿದ್ದೆ 6 ಕಂತುಗಳು ಬರಬೇಕಾಗಿದೆ ಅಂತ. ಹಾಗಾಗಿ ಈ 4 ಕಂತುಗಳನ್ನು ಸದ್ಯಕ್ಕೆ ಹಾಕಿ ಕೊಡ್ತಾ ಇದ್ದಾರೆ. ಇದರ ಜೊತೆಗೇನೆ ಇನ್ನು 2 ಕಂತುಗಳು ಫೆಬ್ರವರಿ ಮತ್ತು ಮಾರ್ಚ್ 2026ರ ಫೆಬ್ರವರಿ ಮಾರ್ಚ್ ಇದಲ್ಲ, ಮತ್ತು 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿಲ್ಲ, ಅವುಗಳನ್ನು ಹಿಂದೆ ಉಳಿಸಿಬಿಟ್ಟಿತ್ತು. ಹಾಗಾಗಿ ಅದನ್ನು ಈಗ BJP ನಾಯಕರು ತೆರೆ ಎಳೆದಿದ್ದಾರೆ, ಅಂದರೆ ಅದನ್ನು ಹೊರಗೆ ತಂದಿದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಚಳಿಗಾಲದ ಅಧಿವೇಶನದಲ್ಲಿ ಇದೆಲ್ಲವೂ ಕೂಡ ಮಾತನ್ನು ನೋಟ್ ಮಾಡ್ಕೊಂಡು ಬಂದಿದ್ರೆ ಏನೋ ಅನಿಸ್ಬಿಡ್ತು. ಯಾಕಂದರೆ ಆ ರೀತಿಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರನ್ನು ಹಾಕಿದ್ರು. ಈಗ ಪ್ರತಿ ತಿಂಗಳು ಕೂಡ ಕೊಡ್ತೇವಂತ ಸರ್ಕಾರ ಮಾತನ್ನು ಕೊಟ್ಟಿತ್ತಲ್ವಾ, ಅದನ್ನು ಉಳಿಸ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕ್ವೆಶ್ಚನ್ ಮಾಡ್ತಾರೆ, ನೀವು ಪ್ರತಿ ತಿಂಗಳು ಕೊಡ್ತೇವಂತ ಮಾತನ್ನು ಕೊಟ್ಟಿದ್ರಿ, ಆ ಮಾತು ಎಲ್ಲೋಯ್ತು? ಈಗ ಪ್ರತಿ ತಿಂಗಳು ಕೂಡ ಕೊಡ್ತೇವಂತ ಹೇಳಿ ಈಗ ಮಹಿಳೆಯರನ್ನು ಯಾಮಾರಿಸ್ತಾ ಹೋದರೆ ಹೀಗಾದರೆ ಹೇಗೆ? ಬೆಲೆಗಳಂತೂ ಏರಿಕೆ ಆಗಿದೆ. ಈಗ ಗೃಹಲಕ್ಷ್ಮಿ ದುಡ್ಡನ್ನು 1 ತಿಂಗಳದ್ದು ಹಾಕ್ತೀರಿ, 2 ತಿಂಗಳದ್ದು ಪೆಂಡಿಂಗ್ ಉಳಿಸ್ತೀರಿ. ಈ ರೀತಿ ಮಾಡ್ತಾ ಹೋದರೆ ಸರ್ಕಾರದ ಬಳಿ ದುಡ್ಡಿಲ್ವಾ, ಅದನ್ನು ನಮಗೆ ಹೇಳಿಬಿಡಿ, ನಾವು ಕೇಳೋದನ್ನೇ ಬಿಟ್ಬಿಡ್ತೀವಿ ಅಂತಲೂ ಕೂಡ ಕೇಳಿದ್ರು. ಅದಾದ ಮೇಲೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳ್ತಾರೆ, ನಾನು ಹಣಕಾಸು ಇಲಾಖೆಗೆ ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತಾ ಇದ್ದೆ, ಆದರೆ ಹಣಕಾಸು ಇಲಾಖೆಯಿಂದ ದುಡ್ಡು ಬರಲಿಕ್ಕೆ ಡಿಲೇ ಆಗ್ತಾ ಇದೆ, ಹಾಗಾಗಿ ದುಡ್ಡನ್ನು ಜಮಾ ಮಾಡಲಿಕ್ಕೆ ಲೇಟ್ ಆಗ್ತಾ ಇದೆ ಅಂತಕ್ಕಂತಹ ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಸರ್ಕಾರ ದುಡ್ಡನ್ನು ಬಿಡುಗಡೆ ಮಾಡಲಿಕ್ಕೆ ಯಾಕೆ ಡಿಲೇ ಮಾಡುತ್ತೆ? ಇವರೇ ಒಂದು ಸರ್ಕಾರ, ಇವರಲ್ಲಿ ದುಡ್ಡು ಬಿಡುಗಡೆ ಮಾಡಬೇಕಂದ್ರೆ ಇವರ ಆಜ್ಞೆ ಬೇಕು, ನೋಟಿಸನ್ನು ಕಳಿಸಿದ್ರೆ ಬಿಡುಗಡೆ ಮಾಡಲೇಬೇಕು. ಯಾಕಂದರೆ ಗ್ಯಾರಂಟಿ ಯೋಜನೆಯಲ್ಲಿ ಒಂದು ಶ್ರೇಷ್ಠ ಯೋಜನೆ ಅಂತ ಹೇಳ್ಬೋದು, ಮತ್ತಷ್ಟು ಬೆನಿಫಿಟ್ ಸಿಗುವಂತಹ ಯೋಜನೆ ಗೃಹಲಕ್ಷ್ಮಿ ಯೋಜನೆ. ಈ ಯೋಜನೆಯಲ್ಲಿನೇ ಸರಿಯಾಗಿ ದುಡ್ಡು ಬರಲಿಲ್ಲ ಅಂದರೆ ಬೇರೆ ಯೋಜನೆಗಳನ್ನು ತೆಗೆದುಕೊಂಡು ಏನು ಮಾಡೋಣ ಅಂತಲೂ ಕೂಡ ಮಹಿಳೆಯರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಪ್ರತಿ ತಿಂಗಳು ಕೂಡ ಕೊಡ್ತೇವೆ ಅಂತ ಹೇಳಿಬಿಟ್ಟು, ನಾವು ನುಡಿದಂತೆ ನಡೀತೀವಿ ಅಂತ ಹೇಳಿಬಿಟ್ಟು ಈಗ ಮಾತನ್ನು ತಪ್ತಾ ಇದ್ದಾರೆ ಅಂತ ಮಹಿಳೆಯರ ಆಕ್ರೋಶ. ಸದ್ಯಕ್ಕೆ ಸ್ನೇಹಿತರೆ, ಇದೆಲ್ಲ ಪ್ರೆಷರನ್ನು ಹಾಕಿದ ಮೇಲೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮೊದಲು ಒಪ್ಕೊಂಡಿರಲಿಲ್ಲ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಹಣ ಬಾಕಿ ಇದೆ ಅಂತ. ತದನಂತರ ಒಪ್ಕೊಂಡ ತಕ್ಷಣ ಈಗ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಹಣವನ್ನು ಹಾಕಿಕೊಡಲಿಕ್ಕೆ ಮುಂದಾಗಿದೆ. ಸೊ ಈ 2 ತಿಂಗಳ ಹಣವನ್ನು ಕೊಡ್ತೇವಂತ ಹೇಳಿಬಿಟ್ಟು ಈಗ ಸದ್ಯಕ್ಕೆ ಸ್ನೇಹಿತರೆ ಈ 2 ತಿಂಗಳ ಹಣವನ್ನು ನಿಮಗೆ ಕೊಡ್ತಾ ಇರುವಂಥದ್ದು. ಈಗ ಯಾರ್ಯಾರು ಮಹಿಳೆಯರು ಬಾಕಿ ಉಳಿದಿದ್ದಾರಲ್ವ, ಅವರಿಗೆ 23ನೇ ಕಂತಿನ ನಂತರ ಕ್ಲಿಯರ್ ಮಾಡಿದ್ದಾರೆ. ಒಟ್ಟಾರೆಯಾಗಿ 23ನೇ ಕಂತಿನ ಹಣ ಬಂದಿದ್ದರೆ ಮುಂದೆ ಎಲ್ಲ ಕಂತುಗಳು ಬರುತ್ತೆ, ಇದಂತೂ ಭರವಸೆ ಇಟ್ಕೊಳ್ಳಿ. ಇನ್ನು ಈ 6 ಕಂತುಗಳಲ್ಲಿ ಸದ್ಯಕ್ಕೆ 3 ಕಂತುಗಳನ್ನು ಹಾಕಿ ಕೊಡ್ತೇವೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಈ 3 ಕಂತುಗಳಿಗೆ
7,500 ಕೋಟಿಯಷ್ಟು ಫಂಡ್ ಬೇಕಾಗುತ್ತೆ. 24, 25, 26 ಈ 3 ಕಂತುಗಳನ್ನು ನೀವು ಪಡ್ಕೊಳ್ಬಹುದು. ಅದರಲ್ಲಿ 24ನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಆದರೂ ನೀವು ಪಡ್ಕೊಳ್ತಾ ಇದ್ದೀರಿ. ಈಗ ಸದ್ಯಕ್ಕೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಟ್ರಯಲ್ ನಡೆದಿದ್ದು ಆಲ್ರೆಡಿ ಜಮಾ ಆಗಿದೆ. ಹಾಗೆ 25ನೇ ಕಂತಿನ ಹಣ ಕೂಡ ಅಕ್ಟೋಬರ್ ತಿಂಗಳ ಹಣ ಹಾಕಿ ಕೊಡ್ತಾ ಇದ್ದಾರೆ, ನವೆಂಬರ್ ತಿಂಗಳ ಹಣ ಕೂಡ ಹಾಕಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು 3 ಕಂತುಗಳು ತದನಂತರ ಹಾಕಿ ಕೊಡ್ತಾರೆ. ಸದ್ಯಕ್ಕೆ ಈ 3 ಕಂತುಗಳ ಬಗ್ಗೆ ನಾವು ಮಾತನಾಡೋದಾದರೆ ಅದರಲ್ಲಿ ಈಗ 24ನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಇಂದು ಬರ್ತಾ ಇದೆ ಅಂತ ನೋಡೋದಾದರೆ ಸ್ನೇಹಿತರೆ, ಕಲಬುರಗಿ ಜಿಲ್ಲೆಗೆ ಬರ್ತಾ ಇದೆ. ಬೆಂಗಳೂರು ನಗರದಲ್ಲಿ ಅಲ್ಲಿ ಕೂಡ ಟ್ರಯಲ್ ನಡೀತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮುಖ್ಯವಾಗಿ ನಡೆಯುತ್ತೆ. ಯಾಕಂದರೆ ಅಲ್ಲಿ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳಿಸಲಾಗಿರುತ್ತೆ. ಹಾಗಾಗಿ ಅಲ್ಲಿ ಮೊದಲು ಪ್ರೊಸೆಸರ್ ನಡೆಯುವಂಥದ್ದು, ಅಲ್ಲೇ ಟ್ರಯಲ್ ನಡೆಯುತ್ತೆ, ಅಲ್ಲೇ ಮೊದಲು ಜಮಾ ಮಾಡಿ ನೋಡ್ತಾರೆ. ತಾಂತ್ರಿಕ ದೋಷ ಕಂಡು ಬಂದಿರೆ ಮತ್ತೆ ಅದನ್ನು ಸರಿಪಡಿಸಲಿಕ್ಕೆ 4-5 ದಿನಗಳ ಕಾಲ ಆಗುತ್ತೆ. ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ. ಈಗ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು ಈ ಎಲ್ಲ ಜಿಲ್ಲೆಗಳಲ್ಲಿ ಮೊದಲನೇ ಹಂತದಲ್ಲಿ ಈಗ ದುಡ್ಡು ಜಮಾ ಆಗ್ತಾ ಇರುವಂಥದ್ದು. ಕೇವಲ ಇನ್ನು 2 ದಿನಗಳಲ್ಲಿ ಟ್ರಯಲ್ ನಡೆಸಲಿದ್ದಾರೆ. ಅದು ಕೂಡ ಟ್ರಯಲ್ ಸಕ್ಸಸ್ಫುಲ್ ಆಯ್ತಪ್ಪ ಅಂದರೆ ಸ್ಪೀಡ್ ಆಗಿ ಒಂದೇ ದಿನದಲ್ಲಿ 25 ಲಕ್ಷಕ್ಕಿಂತ 30 ಲಕ್ಷದವರೆಗೂ ಕೂಡ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ. ಹೌದು ಸ್ನೇಹಿತರೆ, ಇಷ್ಟೆಲ್ಲ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತಂತೆ. ಇದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ನಾವು ಹಿಂದಿನ ಕಂತುಗಳಲ್ಲಿ ಕೂಡ ನೋಡಿದ್ವಿ, ಕೇವಲ ಒಂದೇ ದಿನದಲ್ಲಿ 30ರಿಂದ 40 ಲಕ್ಷ ಫಲಾನುಭವಿಗಳಿಗೂ ಕೂಡ ದುಡ್ಡು ಜಮಾ ಆಗ್ಬೋದು. ಆದರೆ ತಾಂತ್ರಿಕ ದೋಷ ಆಗಬಾರ್ದು ಅಷ್ಟೇ ನೋಡಿ. ಸೊ ಸದ್ಯಕ್ಕೆ ಯಾವುದೇ ರೀತಿಯ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ. ಹಾಗಾಗಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ಎಲ್ಲ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ. ಈಗ ಎಲಿಜಿಬಲ್ ಇದ್ದಂಥವರಿಗೆ ಮಾತ್ರ ಬರುತ್ತೆ. ಎಲಿಜಿಬಲ್ ಇದ್ದಂಥವರಿಗೆ ಅಂದರೆ ನಿಮಗೆಲ್ಲ GST ಪೇರೋ, ಇನ್ಕಮ್ ಟ್ಯಾಕ್ಸ್ ಪೇರೋ ಇದೆಲ್ಲವೂ ಕೂಡ ಗೊತ್ತಿದೆ. ಅಂದರೆ ದೊಡ್ಡ ಮನೆ ಇದ್ದವರು, 4 ವೀಲರ್ ವಾಹನ ಹೊಂದಿದವರು, ಸರ್ಕಾರಿ ನೌಕರಸ್ಥರನ ಇದ್ದವರು ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಆದರೆ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸಾಕಷ್ಟು ಜನರ EMI ಇರುತ್ತೆ, ಅಲ್ಲಿ ಕಟ್ ಕೂಡ ಆಗಿರುತ್ತೆ ದುಡ್ಡು ನಿಮ್ಮದು. ಹಾಗಾಗಿ ನಿಮ್ಮ ಅಕೌಂಟ್ಗೆ ದುಡ್ಡು ಬಂದಿದೆ ಇಲ್ವೋ ಅನ್ನೋಂಥದ್ದೇ ನಿಮಗೆ ಗೊತ್ತಾಗೋದಿಲ್ಲ. DBT ಆ್ಯಪ್ನಲ್ಲಿ ಕೂಡ ನೀವು ಚೆಕ್ ಮಾಡಿ ನೋಡ್ಕೊಳ್ಬಹುದು, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ನ ಟ್ರಾನ್ಸಾಕ್ಷನ್ನು ಕೂಡ ಚೆಕ್ ಮಾಡಿ ನೋಡ್ಕೊಳ್ಬಹುದು. ಆಗ ಮಾತ್ರ ನಿಮಗೆ ದುಡ್ಡು ಬಂದಿದೆ ಇಲ್ವೋ ಗೊತ್ತಾಗುತ್ತೆ. ಒಂದು ವೇಳೆ ಈಗ ಒಬ್ಬೊಬ್ಬರ ಅಕೌಂಟ್ಗಳು ಕೂಡ ಚಾಲ್ತಿಯಲ್ಲಿರೋದಿಲ್ಲ, ಅಂದರೆ ಟ್ರಾನ್ಸಾಕ್ಷನ್ನೇ ಮಾಡಿಸಿರೋದಿಲ್ಲ, ಹೀಗಾಗಿ ನಿಮ್ಮ ಅಕೌಂಟು ಡೆಡ್ ಅಕೌಂಟ್ ಅಂತ ಇರುತ್ತೆ. ಇದರ ಬಗ್ಗೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಇದನ್ನು ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದರು, ಮೊದಲು ಹೇಳಿದರು ಪ್ರಾರಂಭದಲ್ಲಿ, ಈಗಲೂ ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ಲಕ್ಷಾಂತರ ಮಹಿಳೆಯರು, ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲಂತೆ. ಅದನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ದುಡ್ಡನ್ನು ನೀವು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇದ್ದರೆ ಮಾತ್ರ ಅಕೌಂಟ್ಗಳು ಚಾಲ್ತಿಯಲ್ಲಿರುತ್ತೆ, ಇಲ್ಲ ಅಂದರೆ ಬಂದು ಬೀಳುತ್ತೆ. ಅದನ್ನು ಮೊದಲು ಚಾಲ್ತಿ ಮಾಡಿಸ್ಕೊಂಡ್ರೆ ನಿಮಗೆ ದುಡ್ಡು ಜಮಾ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ತಾನೇ ಜಮಾ ಆಗುತ್ತೆ, ನೀವು ಬರೀ ರೆಡಿ ಮಾಡ್ಕೊಳ್ಬೇಕಷ್ಟೇ. ದುಡ್ಡನ್ನು ಹಾಕಿ ತೆಗೀಳಿ, ಈ KYC ಮಾಡಿಕೊಟ್ರಿ, ಖಂಡಿತವಾಗ್ಲೂ ನಿಮಗೆ ದುಡ್ಡು ಜಮಾ ಆಗುತ್ತೆ. ಇದು ಒಂದು ಕಡೆ. ಆದರೆ ಸ್ನೇಹಿತರೆ, ರೇಷನನ್ನು ಪ್ರತಿ ತಿಂಗಳು ಕೂಡ ನೀವು ತೆಗೆದುಕೊಳ್ತಾ ಹೋದರೆ ಯಾವುದೇ ತೊಂದರೆ ಇಲ್ಲ, ನಿಮಗೆ ಡೆಫಿನೆಟ್ಲಿ ದುಡ್ಡು ಬರುತ್ತೆ. ಯಾಕಂದರೆ ನೀವು ಎಲಿಜಿಬಲ್ ಇದ್ದರೂ ಸಹಿತ ದುಡ್ಡು ಬರದೇ ಇರೋಕ್ಕೆ ಕಾರಣಗಳು ಇವು. ನಿಮ್ಮ ಅಕೌಂಟ್ ಚಾಲ್ತಿ ಇರಲಿಲ್ಲ ಅಂದರೆ ದುಡ್ಡು ಬರೋದಿಲ್ಲ, ಎಲಿಜಿಬಲ್ ಇದ್ದರೂ ಸಹಿತ ಬರೋದಿಲ್ಲ, ರೇಷನ್ ಮಾತ್ರ ಸಿಗುತ್ತೆ. ಇನ್ನು ನಿಮ್ಮ ರೇಷನನ್ನು ಪ್ರತಿ ತಿಂಗಳು ಕೂಡ ತೆಗೆದುಕೊಂಡ್ರೆ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ಉಳಿಯುತ್ತೆ, ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗುತ್ತೆ. ಇದು ನಿಮ್ಮ ಗಮನದಲ್ಲಿರಲಿ. ಈ ವಿಷಯವನ್ನು ನಾನು ನಮಗೆ ತಿಳಿಸಬೇಕಾಗಿತ್ತು. ಇನ್ನು ಇದನ್ನು ಹೊರತುಪಡಿಸಿ ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ Instagram ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.